ಏಕತೆಯ ಶಕ್ತಿ, ಫೋರ್ಸ್ ಆಫ್ ಯುನಿಟಿ. ಒಮ್ಮೆ ಪಾರಿವಾಳಗಳ ಗುಂಪು ಆಹಾರವನ್ನು ಹುಡುಕುತ್ತಾ ಆಕಾಶದಲ್ಲಿ ಹಾರುತ್ತಿತ್ತು. ತಪ್ಪಾಗಿ, ಆ ಪಕ್ಷವು ತೀವ್ರ ಬರಗಾಲದ ಪ್ರದೇಶದಲ್ಲಿ ಅಲೆದಾಡಿತು. ಪಾರಿವಾಳಗಳ ಮುಖ್ಯಸ್ಥನು ಚಿಂತಿತನಾದನು. ಪಾರಿವಾಳದ ದೇಹದ ಶಕ್ತಿ ಖಾಲಿಯಾಗುತ್ತಿತ್ತು. ಶೀಘ್ರದಲ್ಲೇ ಧಾನ್ಯಗಳನ್ನು ಪಡೆಯುವುದು ಅಗತ್ಯವಾಗಿತ್ತು. ತಂಡದ ಮರಿ ಪಾರಿವಾಳ ಕೆಳಭಾಗದಲ್ಲಿ ಹಾರುತ್ತಿತ್ತು. ಅವನು ಆಹಾರವನ್ನು ನೋಡಿದಾಗ ಅವನು ತಂಡದ ಉಳಿದವರಿಗೆ ತಿಳಿಸಬೇಕಾಗಿತ್ತು. ಬಹಳ ಹೊತ್ತು ಹಾರಾಟ ನಡೆಸಿ ಬರಪೀಡಿತ ಪ್ರದೇಶದಿಂದ ಹೊರಬಂದರು. ಕೆಳಗೆ ಹಸಿರು ಕಂಡಾಗ ಆಹಾರ ಸಿಗುವ ಭರವಸೆ ಮೂಡಿತು. ಎಳೆಯ ಪಾರಿವಾಳವು ಮತ್ತಷ್ಟು ಕೆಳಗೆ ಹಾರಲು ಪ್ರಾರಂಭಿಸಿತು. ಆಗ ಕೆಳಗೆ ಹೊಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಧಾನ್ಯವನ್ನು ನೋಡಿ, ಅಂಕಲ್, ಕೆಳಗೆ ಒಂದು ಹೊಲದಲ್ಲಿ ಸಾಕಷ್ಟು ಕಾಳು ಚೆಲ್ಲಾಪಿಲ್ಲಿಯಾಗಿದೆ. ನಾವೆಲ್ಲರೂ ತುಂಬಿರುತ್ತೇವೆ. ಇಡೀ ತಂಡ ಕೆಳಗಿಳಿದು ಧಾನ್ಯಗಳನ್ನು ಕೀಳಲು ಪ್ರಾರಂಭಿಸಿತು. ವಾಸ್ತವವಾಗಿ, ಆ ಧಾನ್ಯವು ಪಕ್ಷಿಯನ್ನು ಹಿಡಿದ ಕೋಳಿಯಿಂದ ಚದುರಿಹೋಯಿತು. ಮೇಲಿನ ಮರದ ಕಾಂಡ ಅದರ ಬಲೆಯಾಗಿತ್ತು. ಪಾರಿವಾಳದ ಗುಂಪು ಧಾನ್ಯವನ್ನು ತಿನ್ನಲು ಪ್ರಾರಂಭಿಸಿದಾಗ ಬಲೆ ಅವರ ಮೇಲೆ ಬಿದ್ದಿತು. ಎಲ್ಲಾ ಪಾರಿವಾಳಗಳು ಸಿಕ್ಕಿಬಿದ್ದವು. ಪಾರಿವಾಳಗಳ ಮುಖ್ಯಸ್ಥನು ಅವನ ತಲೆಯನ್ನು ಹೊಡೆದನು. ಓಹ್, ಅದು ನಮ್ಮನ್ನು ಬಲೆಗೆ ಬೀಳಿಸಲು ಹರಡಿದ ಬಲೆ. ಹಸಿವು ನನ್ನ ಬುದ್ಧಿಮತ್ತೆಯನ್ನು ಆವರಿಸಿತ್ತು. ಇಷ್ಟು ತಿಂಡಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದರಲ್ಲಿ ಏನಾದರೂ ಪ್ರಯೋಜನವಿದೆ ಎಂದು ನಾನು ಯೋಚಿಸಬೇಕಿತ್ತು. ಪಕ್ಷಿಯು ಹೊಲವನ್ನು ಕಬಳಿಸಿದಾಗ ನೀವು ಈಗ ಪಶ್ಚಾತ್ತಾಪ ಪಡುತ್ತೀರಾ? ಒಂದು ಪಾರಿವಾಳವು ಅಳಲು ಪ್ರಾರಂಭಿಸಿತು. ನಾವೆಲ್ಲರೂ ಕೊಲ್ಲಲ್ಪಡುತ್ತೇವೆ. ಉಳಿದ ಪಾರಿವಾಳಗಳು ತಮ್ಮ ಧೈರ್ಯವನ್ನು ಕಳೆದುಕೊಂಡವು. ಆದರೆ ಮುಖ್ಯಸ್ಥನು ಆಳವಾದ ಆಲೋಚನೆಯಲ್ಲಿದ್ದನು. ಇದ್ದಕ್ಕಿದ್ದಂತೆ ಅವರು ಹೇಳಿದರು, ಕೇಳು, ಬಲೆಗಳು ಬಲವಾಗಿವೆ, ಅದು ಸರಿ, ಆದರೆ ಏಕತೆಯ ಶಕ್ತಿಯನ್ನು ಸೋಲಿಸುವಷ್ಟು ಶಕ್ತಿ ಅವರಿಗೆ ಇಲ್ಲ. ನಾವು ನಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿದರೆ ನಾವು ಸಾವಿಗೆ ಹೋಗುವುದನ್ನು ತಪ್ಪಿಸಬಹುದು. ಎಳೆಯ ಪಾರಿವಾಳವು, ಅಂಕಲ್, ನೀವು ಏನು ಹೇಳಲು ಬಯಸುತ್ತೀರಿ ಎಂಬುದನ್ನು ನನಗೆ ಸ್ಪಷ್ಟವಾಗಿ ಹೇಳಿ. ಬಲೆ ನಮ್ಮನ್ನು ಒಡೆದಿದೆ, ಶಕ್ತಿಯನ್ನು ಸೇರಿಸುವುದು ಹೇಗೆ? ಮುಖ್ಯಸ್ಥರು ಹೇಳಿದರು, ನೀವೆಲ್ಲರೂ ನಿಮ್ಮ ಕೊಕ್ಕಿನಿಂದ ಬಲೆ ಹಿಡಿಯಿರಿ, ನಂತರ ನಾನು ಕೋಪವನ್ನು ಹೇಳಿದಾಗ ಬಲದಿಂದ ಒಟ್ಟಿಗೆ ಹಾರಿರಿ. ಎಲ್ಲರೂ ಹಾಗೆಯೇ ಮಾಡಿದರು. ಅಷ್ಟರಲ್ಲಿ ಬಲೆ ಹಾಕಿದ ಕನ್ಯೆಯರು ಬರುತ್ತಿರುವುದು ಕಾಣಿಸಿತು. ಬಲೆಯಲ್ಲಿ ಸಿಕ್ಕಿಬಿದ್ದ ಪಾರಿವಾಳವನ್ನು ನೋಡಿ ಅವನ ಕಣ್ಣುಗಳು ಬೆಳಗಿದವು. ಕೋಲನ್ನು ಕೈಯಲ್ಲಿ ಹಿಡಿದು ಬಲವಾಗಿ ಹಿಡಿದುಕೊಂಡು ಬಲೆಯ ಕಡೆಗೆ ಓಡಿದನು. ಇಡೀ ಬಲೆ ಗಾಳಿಯಲ್ಲಿ ಏರಿತು ಮತ್ತು ಎಲ್ಲಾ ಪಾರಿವಾಳಗಳು ಬಲೆಯೊಂದಿಗೆ ಹಾರಲು ಪ್ರಾರಂಭಿಸಿದವು. ಬಲೆಯೊಂದಿಗೆ ಹಾರುತ್ತಿದ್ದ ಪಾರಿವಾಳಗಳನ್ನು ನೋಡಿ ಫೌಲರ್ ದಿಗ್ಭ್ರಮೆಗೊಂಡರು. ಏನಾದರೂ ಚೇತರಿಸಿಕೊಂಡಾಗ ಅವನು ಬಲೆಯ ಹಿಂದೆ ಓಡಲು ಪ್ರಾರಂಭಿಸಿದನು. ಪಾರಿವಾಳದ ಮುಖ್ಯಸ್ಥನು ಬಲೆಯ ಹಿಂದೆ ಓಡುತ್ತಿರುವ ಕೋಳಿಯನ್ನು ಕಂಡು ಅವನ ಉದ್ದೇಶವನ್ನು ಅರ್ಥಮಾಡಿಕೊಂಡನು. ಪಾರಿವಾಳದ ತಂಡ ಬಲೆ ಹಿಡಿದು ಹೆಚ್ಚು ಹೊತ್ತು ಹಾರಾಡುವುದು ಸಾಧ್ಯವೇ ಇಲ್ಲ ಎಂಬುದು ಸರದಾರನಿಗೂ ಗೊತ್ತಿತ್ತು. ಆದರೆ ಸರ್ದಾರ್ ಪರಿಹಾರವನ್ನು ಹೊಂದಿದ್ದರು. ಬೆಟ್ಟದ ಹತ್ತಿರದಲ್ಲಿ ಅವರ ಬಿಲ್ ಮಾಡುವ ಮೌಸ್ ಸ್ನೇಹಿತ ವಾಸಿಸುತ್ತಿದ್ದರು. ಸರ್ದಾರ್ ಪಾರಿವಾಳಗಳನ್ನು ಆ ಬೆಟ್ಟದ ಕಡೆಗೆ ವೇಗವಾಗಿ ಹಾರಲು ಆದೇಶಿಸಿದನು. ಬೆಟ್ಟವನ್ನು ತಲುಪಿದಾಗ ಮುಖ್ಯಸ್ಥನ ಸಂಕೇತವನ್ನು ಸ್ವೀಕರಿಸಿದ ನಂತರ ಪಾರಿವಾಳಗಳು ತಮ್ಮ ಬಲೆಗಳನ್ನು ಇಲಿಯ ಬಿಲ್ನ ಬಳಿ ಇಳಿಸಿದವು. ಮುಖ್ಯಸ್ಥರು ಸ್ನೇಹಿತ ಇಲಿಗೆ ಧ್ವನಿ ನೀಡಿದರು. ಸರ್ದಾರ್ ಇಡೀ ಘಟನೆಯನ್ನು ಮೌಸ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಮತ್ತು ಬಲೆ ಕತ್ತರಿಸುವ ಮೂಲಕ ಅವರನ್ನು ಮುಕ್ತಗೊಳಿಸುವಂತೆ ಕೇಳಿಕೊಂಡರು.